ನೀವು ಇವಾಗ ಈ ವಿಡಿಯೋನ ನೋಡಿ. ಇಲ್ಲಿದೆ ನಿಮ್ಮ ಫಾಸ್ಟೆಸ್ಟ್ ಫಿಂಗರ್ ಫಸ್ಟ್ ಪ್ರಶ್ನೆ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್ ಅಂದ್ರೆ ಸೂಪರ್ ಮಿನಿಟ್. He's bound for distant shores, finding kings and creatures. ಸಂಬಂಧಿಲ್ಲ ಅಂತಾಳೆ. ನನಗೆ ಹೆಂಗ ಚಲೋ ಆದಿತ್ಯ ಮಕ್ಕಳ ಅಟ್ಟಹಾಸವನ್ನು ಸುಟ್ಟು ಆದಿತ್ಯರ ಅಟ್ಟಹಾಸವನ್ನು ಮಟ್ಟ ಹಾಕಿದ ಸಾಹಸಿ. ಕಣ್ಣು ಬಿಟ್ಕೊಂಡು ಚೆಕ್ ಕರ್ಕೊಂಡು ನೋಡ್ತಾ ಇದ್ದೀರಲ್ಲ, ನಾನು ಬಟ್ಟೆ ಬಿಟ್ಕೊಂಡು ಕ್ಯಾಬ್ರೆ ಆಡ್ತಾ ಇದ್ದೇನೆ. नहीं रुकेंगे, नहीं रुकेंगे, ये लोग बिल्कुल नहीं रुकेंगे, इसलिए आप इनको रोकने की कोशिश भी छोड़ दीजिए और चलिए मेरे साथ जापान की. ಇವಾಗಿನ ಜನರೇಷನ್ ಹೆಂಗ ಚೇಂಜ್ ಆಗೈತಂದ್ರ ಹಾಗಾದರೆ ನಾವು ನಮ್ಮ ಬಾಳದಲ್ಲಿ ನಾವು ಯಾವ ರೀತಿಯ ಕಾಲವನ್ನ ಕಳೆದಿದ್ದೇವಿ ಅಂತ ಅಂದ್ರೆ, ಅವಾಗಿನ ಸಾರಿ ನೋಡ್ಲಿಕ್ಕೆ ಈ ರೀತಿ ಇರ್ತಿತ್ತು. ಜೊತೆಗೆ ಪಾಟಿ ಇದರಲ್ಲೇ ನಾವು ಬರೆಯಕ್ಕೆ ಸ್ಟಾರ್ಟ್ ಮಾಡಿದ್ದು. ಮತ್ತೆ ಏನಾದರೂ ತಪ್ಪು ಮಾಡಿ ಸರ್ ಕಡೆ ಬಡ್ಸ್ಕೊಂಡಿದ್ದು ಆ ನೆನಪು ಇನ್ನೂ ಇದೆ. ಇನ್ನು ಶಾಲೆಯ ಹಳೆಯ ಆಟದ ಮೈದಾನ ಹೇಗಿದ್ದರೆ ಮತ್ತು ಇವಾಗಿನ ಶಾಲೆಯ ಆಟದ ಮೈದಾನ ಈ ರೀತಿ ಇದೆ. ಇದೇ ನೋಡಿ ಅವಾಗಿನ ಕಾಲದ ಪಾಟೆ ಚಿಲ್ಲು, ಆದರೆ ಇವಾಗ ಇದೇ ನೋಡಿ ಸ್ಕೂಲ್ ಬ್ಯಾಗ್. ಇನ್ನು ದಿನಾಳು ಮುಂಜಾನೆ ಶಾಲೆಯಲ್ಲಿ ಮಾಡುತ್ತಿರುವ ಪ್ರೇಯರ್ ಮರೆಯಲು ಸಾಧ್ಯನೇ ಇಲ್ಲ. ಶಾಲೆಯಲ್ಲಿ ರೇಡಿಯೋ ಪಾಠಗಳನ್ನ ಕೇಳ್ತಿದ್ವಿ, ಆದರೆ ಇವಾಗ ಅದೇ ನೋಡಿ ಡಿಜಿಟಲ್ ಸ್ಮಾರ್ಟ್ ಬೋರ್ಡ್ ಅಲ್ಲಿ ಕಳಿಸುತ್ತಿದ್ದಾರೆ. ಹಳೆಯ ಕಾಲದ ಟಿಫಿನ್ ಬಾಕ್ಸ್ ಈ ರೀತಿಯಲ್ಲಿ ಇವೆ, ಆದರೆ ಇವಾಗಿನ ಕಾಲದ ಟಿಫಿನ್ ಬಾಕ್ಸ್ ಈ ರೀತಿ ಇದೆ. ಮಧ್ಯಾಹ್ನದ ಬಿಸಿ ಊಟ ಮರೆಯಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಶಾಲೆಯಲ್ಲಿ ಮಾಡುತ್ತಿರುವ ಚಟುವಟಿಕೆಗಳು ಕೂಡ ಮರೆಯಕ್ಕೂ ಎಂದಿಗೂ ಸಾಧ್ಯನೇ ಇಲ್ಲ. ಶಾಲ್ಯಾಗ ನಾನು ಮತ್ತು ನಮ್ಮ ದೋಸ್ತ ಯಾವಾಗ್ಲೂ ಸುಮ್ಮ ಕುಂಡ್ರತಿದ್ದಿದ್ದಿಲ್ಲ. ಇವಾಗ ನೋಡಿದ್ರು ಅವಾಗ ಮಸ್ಕಿರಿನ ಯಾವ ರೀತಿ ಮಸ್ಕಿರಿ ಅಂತಂದ್ರ, ಮಗನ ನಿಂಗೆ ಗಿಟಾಕ ನ್ಯಾಕಡೆ ದೊಡ್ಡದಾಕಿದ್ವ ತಗೋಲಿ, ಇನ್ನೇನ ಎಕ್ಸಾಮ್ ಬಂದು ಬಹಳಷ್ಟು ಮಾರ್ಕ್ಸ್ ತಗೋಬೇಕಂತ ಬುಕ್ಕ ತಗೊಂಡ್ ಕೂತ್ನಿ. ಅವಾಗ ಏನಾಯ್ತು ಗುರ್ತಾ? ನಿಶಾಂತ್ ಹಾಡಕ್ ಹೋಗ್ಬಾರು. ಇವಾಗ ನಾನು ಇಲ್ಲಿಂದ ಓಡೋದ್ನಲ್ವಾ, ಎಲ್ಲಿಗೆ ಹೋದ್ನಂತ ನಿಮಗೆ ಗುರ್ತಾ? ನೀವು ನೋಡಿರಬಹುದು, ಬಹಳಷ್ಟು ದಿನ ನಾವು ಗೋಟೆ ಆಡಿ ಟೈಮನ್ನು ಸ್ಪೆಂಡ್ ಮಾಡ್ತಿದ್ರೆ, ಜೊತೆಗೆ ಕ್ರಿಕೆಟನ್ನು ಕೂಡ ಆಡ್ತಿದ್ವಿ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾವುದಾದರೂ ಹಾಳಿ ಸಿಕ್ಕರೆ ಸಾಕು, ಅದರಲ್ಲಿ ಏನಾದರೂ ಮಾಡ್ತಿದ್ವಿ. ಉದಾಹರಣೆಗೆ ನಾನು ಇಲ್ಲಿ ಒಂದು ಹಡಗನ್ನ ಮಾಡಿದ್ದೀನಿ ನೋಡಿ. ಈಗ ನೀವು ಏನು ನೋಡ್ತಿದ್ದೀರಲ್ವಾ, ಇವು ನನ್ನ ಹಳೆಯ ಆಟೋಕ್ಕೆ ಸಾಮಾನುಗಳು.
ಇದು ಹಳೆಯ ಕಾಲದ ಫೋಟೋ ಕ್ಯಾಮ್ರಾದ ಆಟಿಕೆ ಆಗಿದೆ. ಇಲ್ಲಿ ಲೈಟ್ ಹತ್ತಿತ್ತು, ಒಳಗಡೆ ಫೋಟೋ ಚೇಂಜ್ ಆಗ್ತಿತ್ತು. ಇದನ್ನು ನಾವು ಸ್ಯಾಕಕ್ಕೆ ಹಾಕಿ ಲೈಟಿನ ಹಾಗೆ ಬಿಡಪ್ ಕೊಡ್ತಿದ್ವಿ. ಇದ್ರ ಜೊತೆ ನಾನು ತುಂಬ ಆಟ ಆಡಿದ್ದೀನಿ, ಆದರೆ ಇದ್ರ ಹೆಸರು ಏನಂತ ನನಗೆ ಗೊತ್ತಾಗ್ತಿಲ್ಲ. ಬುಗುರಿ ಇದು ನನಗೆ ತುಂಬಾ ಇಷ್ಟ ಆಡಲಿಕ್ಕೆ. ಇದು ಹಳೆ ಕಾಲದ ಕಂಡಿ ನೋಡ್ರಿ ಹಂಗೈತಿ. ಇವನ್ ಬಿಟ್ಟು ಇನ್ನೂ ಬಹಳಷ್ಟು ಇವೆ, ಆದರೆ ಎಲ್ಲಿದೆ ಅಂತ ನನಗೆ ಗೊತ್ತಿಲ್ಲ. ನನ್ನ ಕಡೆ ಎಷ್ಟು ಅದಾವೋ ಅಷ್ಟು ನಿಮಗೆ ತೋರಿಸಿದ್ದೇನೆ. ಎಲ್ಲರೂ ಸ್ನೇಹಿತರು ಕೂಡಿ ಕೇರಮನ್ನ ಆಡ್ತಿದ್ವಿ. ನಾವು ಈ ಆಟಕ್ಕೆಯನ್ನು ಹಾರಿಸಿ ದೊಡ್ಡ ಪ್ಲೇನ್ ಹಾರಿಸಿದ ಹಾಗೆ ನಮಗೆ ಫೀಲ್ ಕೊಡುತ್ತಿತ್ತು. ಜೊತೆಗೆ ಅಂಡ್ಯಾಳ, ಇದು ಆ ಟೈಮಿನಲ್ಲಿ ತುಂಬಾ ಫೇಮಸ್ ಆಗಿತ್ತು. ಇದನ್ನು ಹೆಚ್ಚಾಗಿ ಹುಡುಗಿಯರು ಆಡುತ್ತಿದ್ದರು. ಮತ್ತು ಶಾಲೆಗಳಲ್ಲಿ ಲಗೋರಿ ನಿಮಗೆ ನೆನಪಿರಬಹುದು, ಜೊತೆಗೆ ಜಿಲ್ಪಿ. ಇದೇ ನೋಡಿ ಅವಾಗಿನ ಕಾಲದ ಸ್ಮಾರ್ಟ್ಫೋನ್. ಇದು ನೋಕಿಯಾ ಫೋನ್, ತುಂಬ ಹಳೆಯದು. ಈ ಥರ ಗೇಮಿಂಗ್ ಸೆಂಟರ್ಗಳಲ್ಲಿ ಹೋಗಿ ಗೇಮನ್ನು ಆಡ್ತಿದ್ವಿ. ಅವಾಗ ಇದೇ ನೋಡಿ ನಮಗೆ ಸ್ಮಾರ್ಟ್ ಫೋನ್. ಇದರಲ್ಲಿ ನಾವು ತುಂಬ ಸಂತೋಷದಿಂದ ಆಟವನ್ನು ಆಡ್ತಿದ್ವಿ ನೋಡ್ರಿ. ಸೈಕಲ್ ಟಯರ್ ತೊಗೊಂಡು ಉಳಿಸ್ಕೋತಾ ಹೋಗುವುದು, ಸೈಕಲ್ಗೆ ಈ ರೀತಿಯಾದ ವಸ್ತುವನ್ನು ಹಾಕ್ತಿದ್ವಿ ನೋಡ್ರಿ. ಆಗಿನ ಕಾಲದಾಗ ಇದು ವಾಚ್ ರೀತಿ ಫೀಲಿಂಗ್ ಕೊಡ್ತಿತ್ತು ನೋಡ್ರಿ. ಆಟೋಕೆಯ ಸಣ್ಣ ಛತ್ತರಗಿ. ಆದರೆ ಇವಾಗಿನ ಜನ್ರೇಷನ್ ಆಟಗಳು ಯಾವುವು ಅಂತ ನಿಮಗೆ ಗುರ್ತಾ? ಅದೇ ನೋಡಿ ಪಬ್ಜಿ. ಹಾಗೆ ಇನ್ನೊಂದು ಪಾಪ್ಯುಲರ್ ಗೇಮ್ GTA 5. ಮತ್ತೆ ಫೋನಿನಲ್ಲಿ ಕ್ಯಾರಂ ಬೋರ್ಡನ್ನು ಆಡುವುದು. ಜೊತೆಗೆ ಹೀಗೆ ಬಹಳಷ್ಟು ರೀಲ್ಸ್ಗಳನ್ನು ನೋಡ್ತಾ ಈಗಿನ ಜನರೇಷನ್ ಅವರು ತಮ್ಮ ಕಾಲವನ್ನು ಕಳೆದಿದ್ದಾರೆ. ಇವಾಗ ನಾವು 1990 ಕಿಡ್ಸ್ ಯಾವ ರೀತಿಯ ಚಾರಿಗಳನ್ನು ತಿನ್ನುತ್ತಿದ್ದರು ಅಂತ ನಿಮಗೆ ಗೊತ್ತಾ? ಹಳೆಯ ಕಾಲದ ಮ್ಯಾಂಗೋ ಚಾಕ್ಲೇಟ್ಗಳು, ಜೊತೆಗೆ ಆಪಲ್ ಲಿಬೆ ಚಾಕ್ಲೇಟು ಮತ್ತು ಆಶಾ ಚಾಕ್ಲೇಟನ್ನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ. ಹಾಗೆಯೇ ಬಾರೆಕಾಯಿ, ಕವಳೆ ಮೀನು, ಕಬ್ಬು, ಪಪಾಯಿ ಕಾಯಿ, ಪೇರು ಹಣ್ಣು, ಪಾಪಡಿ ಅನ್ಕ ಸುಮ್ಮನೆ ತಿಂತಿದ್ದಿಲ್ರಿ. ಈ ರೀತಿ ಆಟ ಆಡ್ಕೊತಾ ತಿಂತಿದ್ವಿ. ಮತ್ತೆ ಪೆಪ್ಸಿಯನ್ನ ತಿಂತಿದ್ವಿ. ಇವೇ ನೋಡ್ರಿ ಆಗಿನ ಕಾಲದ ಕುರ್ಕುರೆ. ಮತ್ತೆ ಇದನ್ನ ನಾವನ್ಕಿ ಅಜ್ಜನ್ ಕೂದ್ಲಂತ ಕರಿತಿದ್ವಿ. ಜೊತೆಗೆ ಮಾವಿನ ಹಣ್ಣು, ಖಾರ ಉಪ್ಪ, ತಿನ್ನಲು ತುಂಬಾ ಚೆನ್ನಾಗಿರ್ತಿತ್ತು. ಆದರೆ ಇವಾಗಿನ ಜನರೇಷನ್ ಅಲ್ಲಿ ಅವರು ಯಾವ ರೀತಿ ಆಹಾರಗಳನ್ನ ತಿನ್ನುತ್ತಾರೆ ಅಂತ ಗೊತ್ತಾ? ಬಜ್ಜಿಯನ್ನು ಹೆಚ್ಚಾಗಿ ತಿಂತಾರೆ. ಜೊತೆಗೆ ವಡಾಪಾವ್, ಪಾವ್ ಬಜ್ಜಿ, ಬರ್ಗರ್, ಪಿಜ್ಜಾ, ಪಾಪ್ಕಾರ್ನ್, ಐಸ್ ಕ್ರೀಮ್, ಪಾನಿಪುರಿ.
ನೀವು ಈ ವಿಡಿಯೋದಲ್ಲಿ ಗಮನಿಸಿರಬಹುದು, ನಾನು ಹಳೆಯ ಜನರೇಷನ್ ಮಾತ್ರ ಹೆಚ್ಚು ಒತ್ತು ಕೊಟ್ಟಿದ್ದೇನೆ. ಏಕಂತ ನಿಮಗೆ ಗೊತ್ತಾ, ಈ ಜನರೇಷನ್ ಅಲ್ಲಿ ಏನ್ ನಡೀತೆ ಅಂತ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತೆ. ಆದರೆ ಹಳೆ ಜನರೇಷನ್ ಅಲ್ಲಿ ನಾವು ಕಳೆದ ಕಾಲಗಳು ಈಗ ಕೇವಲ ನೆನಪುಗಳು ಮಾತ್ರ. ನಾನು ಈ ವಿಡಿಯೋ ಮಾಡಿದ್ನಲ್ವಾ, ನನ್ನ ಹಳೆಯ ನೆನಪುಗಳೆಲ್ಲ ನನ್ನ ಕಣ್ಣ ಮುಂದೆ ಬಂದವು. ಹಾಗೆಯೇ ನಾನು ಸ್ವಲ್ಪ ಅನುಭವಗಳನ್ನು ಕೂಡ ಮಾಡಿದೆ. ಈ ವಿಡಿಯೋದಿಂದ ನೀವು ಕೂಡ ನಿಮ್ಮ ಬಾಳದ ನೆನಪುಗಳು ನಿಮಗೆ ಆಯ್ತಂತ ಅನ್ಕೋತೀನಿ. ಈ ವಿಡಿಯೋದ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸೋದನ್ನ ಮರೆಯಬೇಡಿ. ಈ ವಿಡಿಯೋ ನೋಡಿರ್ಬೋದು, ನಾನು ತುಂಬಾನೇ ಡಿಫರೆಂಟ್ ಆಗಿ ಟ್ರೈ ಮಾಡಿದ್ದೇನೆ ಮತ್ತು ಈ ವಿಡಿಯೋ ಮಾಡೋದಕ್ಕೆ ನನಗೆ ತುಂಬಾನೇ ಕಷ್ಟವನ್ನ ಪಟ್ಟಿದ್ದೇನೆ. ಅದಕ್ಕೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಕ್ಕೆ ಹೋಗಬೇಡಿ. ಇಲ್ಲಿವರೆಗೂ ಯಾರೆಲ್ಲ ನನ್ನ ವಿಡಿಯೋ ನೋಡಿದಿರಾ ತುಂಬ ಹೃದಯದ ಧನ್ಯವಾದಗಳು. ಟೇಕ್ ಕೇರ್, ಬಾಯ್ ಬಾಯ್.